ಹಾಯ್, ಗುಡ್ ಮಾರ್ನಿಂಗ್. ಸೊ ಇವತ್ತು ನನ್ನ ಬಾಬಿದ್ದು ಸೀಮಂತ. ಸೊ ಬೆಳಗ್ಗೆ ಬೇಗ ಎದ್ದು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ನಮ್ಮ ಬ್ಯಾಡ್ ಲಕ್, ಕರೆಂಟ್ ಇಲ್ಲ, ಜೋರು ಮಳೆ, ನಮ್ಮದು ಹೇರ್ ಸ್ಟೈಲಿಸ್ಟ್ ಬರಲಿಲ್ಲ. ಸೊ ಇವತ್ತೆಲ್ಲನೂ ನಾವೇ ಮಾಡ್ಕೊಳ್ಬೇಕಾಗ್ತದೆ. ಮನೆಯಲ್ಲಿ ಪಪ್ಪಂದು ಇಡ್ಲಿ ಚಟ್ನಿ ಎಲ್ಲ ಆಗಿದೆ. ಈಗ ಪಿಂಕಿ ಬರಬೇಕು. ಪಿಂಕಿ ನಾನು ಇವತ್ತು ಅತ್ತಿಗೆನ ರೆಡಿ ಮಾಡ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ. ಇದಿಷ್ಟು ನನ್ನ ಮೇಕಪ್ ಐಟಮ್ಸ್. ಈ ಐಟಮ್ ಯೂಸ್ ಮಾಡ್ಕೊಂಡು ಇವತ್ತು ಅತ್ತಿಗೆನ ರೆಡಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಮಹಾರಾಣಿಯನ್ನು ನೋಡಿ, ಅತ್ತಿಗೆ ನನಗೇ ಮೇಕಪ್ ಮಾಡಲಿಕ್ಕೆ ಹೇಳಿದರು. ತುಂಬಾ ನರ್ವಸ್ ಆಗಿತ್ತು, ಯಾವ ಥರ ಬರುತ್ತೆ ಏನು ಅಂತ. ಒಂದು ಸರ್ತಿ ಬ್ರೈಡ್ ಮೇಕಪ್ ಮಾಡಿದ್ದೆ, ಬಟ್ ಸೀಮಂತದ್ದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ತುಂಬಾ ಎಕ್ಸೈಟೆಡ್ ಆಗಿದ್ದೆ ಯಾವ ಥರ ಬರುತ್ತೆ ಏನು ಅಂತ. ಬಟ್ ಶಿ ಈಸ್ ಓಕೆ ವಿತ್ ಮೈ ಮೇಕಪ್. When our makeup artist have cold, she is be like bride ತಿನ್ನೊಂದೆಲ್ಲರು ಆರ್ಟಿಸ್ಟ್ ಲ ಇಡ್ಲಿ ಗೈಸ್, ಇವಾಗ ನಾನು ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಈಗ ಒಂದು ಶಾಸ್ತ್ರ ಉಂಟು, ಅದಕ್ಕೆ ಸಿಂಪಲ್ಲಾಗಿ ರೆಡಿ ಆಗಬೇಕು, ಆಮೇಲೆ ಗ್ರ್ಯಾಂಡಾಗಿ ರೆಡಿ ಆಗೋದು. ಅಲ್ಲಿ ಫೋಟೋಶೂಟ್ ಆಗ್ತಾ ಉಂಟು ಅವ್ರದ್ದು. ಲುಕ್ ಎಟ್ ಮೈ ಕ್ಯೂಟೀಸ್. ಅಣ್ಣನಿಗೆ ಫೋಸ್ ಕೊಟ್ಟು ಸುಸ್ತಾಗಿದೆ ಕಾಣಿಸ್ತದೆ. ಗೈಸ್ ನೋಡಿ, ಇವರದ್ದು ಫೋಸ್ ನೋಡಿ ನನ್ನ ಅಜ್ಜ ಅಲ್ಲಿಂದನೇ ಹೊರಟರು, ಇನ್ನು ಇವರದ್ದಾಗಲಿಕ್ಕಿಲ್ಲ ಅಂತ. ಮನೆಯಿಂದ ಹೊರಡೋಕ್ಕಿಂತ ಮುಂಚೆ ದೇವರ ಆಶೀರ್ವಾದ ಇಸ್ ಮಸ್ಟ್. ಸೊ ಹಾಗಾಗಿ ಇಲ್ಲಿ ದೇವರಿಗೆ ಕೈ ಮುಗಿತಾ ಇದ್ದೀವಿ. ಮನೆ ಒಳಗೆ ಒಂದು ಸಂಪ್ರದಾಯ ಆದರೆ ಮನೆ ಹೊರಗೆ ಇನ್ನೊಂದು ಸಂಪ್ರದಾಯ ಇದೆ. ಈ ಸಂಪ್ರದಾಯನ ಟೈಮಿಗೆ ಮಾಡಬೇಕಿತ್ತು, ಹಾಗಾಗಿ ಎಲ್ಲರೂ ಮನೆಯಿಂದ ಹೊರಗೆ ಬಂದು ಇಲ್ಲಿ ಏನು ಸಂಪ್ರದಾಯ ಮಾಡಬೇಕಿತ್ತು ಅದನ್ನ ಮಾಡ್ತಾ ಇದ್ದೀವಿ. ಅಂದರೆ ನಮ್ಮ ಅತ್ತಿಗೆಗೆ ಕೊಡಬೇಕಾದಂತಹ ಐಟಮ್ಸ್, ಸಾರಿ ಆಗಿರಲಿ, ಚಿನ್ನ ಆಗಿರಲಿ, ನಾವು ಕೊಟ್ಟಂಥ ಚಿನ್ನ ಆಗಿರ್ಬೋದು, ಅವರ ತವರು ಮನೆಯಿಂದ ತಂದಂಥ ಚಿನ್ನ ಆಗಿರ್ಬೋದು, ಅದನ್ನು ಕೊಡೋ ಶಾಸ್ತ್ರ ಕೂಡ ಮಾಡ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಮಳೆ ಇತ್ತು, ಒಂದು ಕಡೆಯಲ್ಲಿ ಕರೆಂಟ್ ಕೂಡ ಇರಲಿಲ್ಲ. ಬಟ್ ನಾವೆಲ್ಲರೂ ನೆಂಟರುಗಳೆಲ್ಲ ಸೇರಿಕೊಂಡು ಈ ಶಾಸ್ತ್ರನ ಮಾಡಿದ್ವಿ. ಇಲ್ಲಿ ನಾನು ಅತ್ತಿಗೆಗೆ ಚಿನ್ನ ಮತ್ತು ಏನು ಸಾರಿ ತಂದಿದ್ವಿ ಅದನ್ನು ಕೊಟ್ವಿ. ಹಾಗೆಯೇ ಅವರ ಮನೆಯವರು ಕೂಡ ಅವ್ರಿಗೆ ಕೊಟ್ಟರು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ರಿಚುವಲ್ ಅಂತ ಹೇಳಿದರೆ ಕೋಳಿಗೆ ಅಕ್ಕಿ ಕೊಡುವಂಥದ್ದು. ಅದು ಕೂಡ ಇಲ್ಲಿ ಅತ್ತಿಗೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದರಲ್ಲಿ ವಿಶೇಷ ಏನು ಅಂತೇಳಿದರೆ, ಈ ಕೋಳಿನ ಗಂಡನ ಮನೆಯವರು ಬಹಳ ಸೂಕ್ಷ್ಮವಾಗಿ ಅದನ್ನು ಸಾಕಬೇಕಾಗತ್ತೆ. ಅದು ಒಂದು ರಿಸ್ಕಿ ಜಾಬ್. ಹಾಗೆಯೇ ಭೂತಾಯಿಗೆ ನೀರು ಬಿಡೋದು ಕೂಡ ಮಾಡ್ತಾರೆ. ನೀರನ್ನು ಒಂದು ವೀಳ್ಯದೆಲೆಗೆ ಇಟ್ಟು ಅದನ್ನು ಭೂಮಿಗೆ ಅರ್ಪಿಸೋದು. ಇದು ಕೂಡ ಒಂದು ಸುಂದರವಾದಂತಹ ಒಂದು ರಿಚುವಲ್ ಅಂತ ಕೂಡ ಹೇಳ್ಬೋದು. ಆ್ಯಂಡ್ ಎಲ್ಲರದ್ದು ಕೂಡ ಆಶೀರ್ವಾದ ಮಾಡೋದು. ಇವಾಗ ಏನು ಅಂತ ಹೇಳಿದರೆ, ಇಲ್ಲಿ ಏನು ಬಯಕೆ ಅಂತ ಹೇಳ್ತೀವಿ ಅಥವಾ ಸೀಮಂತ ಅಂತ ಏನೇ ಹೇಳ್ತೀವಿ, ಇಲ್ಲಿಂದ ನಮ್ಮ ಅತ್ತಿಗೆ ಅವರ ಮನೆಗೆ ಹೋಗ್ತಾರೆ. ಹಾಗಾಗಿ ಎಲ್ಲರ ಹಿರಿಯರದ ಆಶೀರ್ವಾದ ತಗೊಳ್ತಿದ್ದಾರೆ. ಅಜ್ಜಿ, ಅಜ್ಜ, ಅತ್ತೆ, ಮಾವ, ಅಮ್ಮ, ಪಪ್ಪ ಎಲ್ಲರದ್ದು ಆಶೀರ್ವಾದ ತಗೊಂಡು ಮನೆಯಿಂದ ಹೊರಡ್ತಾ ಇದ್ದಾರೆ. ಗೈಸ್, ಈಗ ಫಸ್ಟ್ ಇದ್ದು ಪ್ರೊಸೀಜರ್ ಆಯಿತು. ಈಗ ನಮ್ಮದು ಸಾರಿ ಇಡ್ರಿ ಫಸ್ಟ್ ಇವರು. ಆ್ಯಂಡ್ ನಮ್ಮದು ನಿಖಿಲೇಚರ್ ಇಂಚುವಲ್ಲ ಇತ್ತು ಓಜು ಬಲ್ಲ ಇದೆ ಇದೆ ಅಲ್ಲ. ಎಂತ ನಿಖಿಲ್ ಇವತ್ತು ದೀಕ್ಷಕನ ಬೈಕ್ಗೆ ಲೆಟ್ಸ್ ಗೋ. ಮಕ್ಕಳೆಲ್ಲ ಖುಷಿಯಲ್ಲಿದ್ದಾರೆ. ಈಗ ಸೆಕೆಂಡ್ ಡ್ರೆಸ್ ಔಟ್ಫಿಟ್ ಹಾಕಿ ಆಮೇಲೆ ತೋರಿಸ್ತೇನೆ ನಿಮಗೆ.
ಇವಾಗ ನಾವು ಹಾಲಿಗೆ ಶಿಫ್ಟ್ ಆದ್ವಿ. ಹಾಲಲ್ಲಿ ಈಗ ನಮ್ಮ ಅತ್ತಿಗೆನ ನಾನು ಕರ್ಕೊಂಡೋಗಿ ಕೂರಿಸ್ಬೇಕಿತ್ತು. ಆ್ಯಂಡ್ ಈ ಅರ್ಜೆಂಟಲ್ಲಿ ನಮಗೆ ನನ್ನ ಅತ್ತಿಗೆದು ಮೇಕಪ್ ಕೂಡ ಶೂಟ್ ಮಾಡೋದಕ್ಕೆ ಮರೆತು ಹೋಯಿತು. ಮತ್ತು ಈಗ ನೀವು ನೋಡ್ಬೋದು ನಾನು ಯಾವ ಥರ ಅತ್ತಿಗೆನ ರೆಡಿ ಮಾಡಿದ್ದೀನಿ ಅಂತ. ಆ್ಯಂಡ್ ಇದು ನಂದು ಒಬ್ಳದೇ ಎಫರ್ಟ್ ಅಲ್ಲ, ಇದರಲ್ಲಿ ಎಲ್ಲರೂ ನಾವು ಸೇರಿಕೊಂಡು ಸಾರಿ ಆಗಿರ್ಬೋದು, ಜಡೆ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಎಲ್ಲರೂ ಸೇರಿಕೊಂಡು ನಾವು ಮಾಡಿರುವಂಥದ್ದು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು, ಬೇಬಿ ಡಾಲ್ ಥರ ಕಾಣಿಸ್ತಾ ಇದ್ರು. ಬೇಗನೆ ಮಗುವಾಗಿ ಮನೆಗೆ ಬರಲಿ ಅಂತ ಅನಿಸ್ತಾ ಇತ್ತು ಈ ವಿಡಿಯೋನ ನಾನು ಎಡಿಟ್ ಮಾಡಬೇಕಾದ್ರೆ. ನಿನಗೆ ಪೊಕ್ಕಡ ಮನ್ಪಿಗೆ ಯಾರೆಲ್ಲ ತಿಂಡಿ ತಂದಿರ್ತಾರೆ ಅವರೆಲ್ಲ ಬಂದು ಇಲ್ಲಿ ಅದನ್ನು ಇಟ್ಟು ಹೋಗ್ತಾರೆ. ದಟ್ ಈಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್. ಬಿಕಾಸ್ ಬಂದವರಲ್ಲಿ ಅರ್ಧಕ್ಕರ್ಧ ಜನ ಸ್ವೀಟ್ನ ತಂದಿರ್ತಾರೆ, ಹಾಗೆಯೇ ಅತ್ತಿಗೆ ಮನೆಯವರು ಕೂಡ ತಂದಿರ್ತಾರೆ. ಅದನ್ನು ಸೆಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಇಷ್ಟು ಜೋರಾಗಿ ಮಳೆ ಇದ್ದರೂ ಕೂಡ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ರು. ನನಗಂತೂ ತುಂಬಾ ಇಷ್ಟ ಆಯಿತು. ಮಕ್ಕಳು ಅಂತೂ ಕಾಯ್ತಾ ಇದ್ರು ರಜೆ ಯಾವಾಗ ಸಿಗ್ತದೆ ಅಂತ. ಅವರಿಗಂತೂ ರಜೆ ಸಿಕ್ಕಿತ್ತು. ಹೌದಾ? ಇವತ್ತು ಶಾಲೆಗೆ ರಜೆಯಾ? ನಿಮಗೆ ಎಂತ? ನಮ್ಮ ಮನಸ್ಸಿನ ಮಾತಿಗೆ ರಜೆ ಕೊಟ್ಟಿದ್ದಾರೆ. ಹೌದಾ? ಹ್ಯಾಪಿಯಾ? How happy you are? How happy? Very excited. First experience. Nice. Chocolate. ಹುಡುಗಿಯಾ ಹುಡುಗನ? ಹುಡುಗಿ. ಹುಡುಗಿಯಾ? ಹುಡುಗಿಯಾ ಹುಡುಗನ? ಹುಡುಗ. ನಿಮಗೆ ಯಾವ್ದು ಬೇಕು? ಹುಡುಗ. ಹೀರೆಗ್ರಾದ ಹುಡುಗ. ಹುಡುಗ. ಅವರಿಗೆ ಯಾಕೆ ಗೊತ್ತಿಲ್ಲ? ಯಾಕೆ ಅಂತ ಹೇಳಿದ್ರೆ ಅವರಿಗೆಲ್ಲ ಹುಡುಗಿ. ಅದಕ್ಕೆ ಹಾಗೆಲ್ಲ ನಮ್ಮ ಫ್ಯಾಮಿಲಿಯ ಫಸ್ಟ್ ಮಗು, ಹಾಗಾಗಿ ನಮಗೆ ಅಲ್ಲ ಹುಡುಗಿ ಆದ್ರೂ ಹುಡುಗನೇ ಬೇಕು ಅಂತ ಇಲ್ಲ. ಅಂತಂದು ನಮ್ಮ ಫಸ್ಟ್ ಪಾಪ ಫೇವರೆಟ್ ಪಾಪ ಪುಷ್ಪಕ. ದೀಕ್ಷಕ್ಕ பொண்ணானாவ பொண்ணு ರೆಂಕ್ಲನ ಬರವ ಅದು. ಇವನೆಂತ ಪಿಂಗರ್ ತೆಗಿತಿದ್ದಾನ ಅಥವಾ ನಿದ್ದೆ ಹುಡುಕ್ತಾ ಇದ್ದಾನ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. പൊണ്ണവാണവ പൊണ്ണു ದಾದಕ್ಕೆ ಎನಿ ಸ್ಪೆಸಿಫಿಕ್ ರೀಸನ್? ಇಷ್ಟ ಅಂದತ್ತ. ಓಕೆ. പൊണ്ണാണ പൊണ്ണവാണവ പൊണ്ണു അച്ചു പൊണ്ണാണ പൊണ്ണു വിച്ചു 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 പൊണ്ണವ ಆಣವ പൊണ്ണ ಮಾತಲ್ಲ ಹೈಯೆಸ್ಟ್. ಹೀಗೆ ಅವು 16 Pro ಅದಿಪ್ಪು ನಮ್ಮ 11 ಅಂತ
ನಾನೊಂಚೂರು ವಿಡಿಯೋ ಅಂತ ಫೋಟೋಗ್ರಾಫರ್ನೇ ವೀಕ್ಷಕ ಎಂಚಾಂಡ್ ಪೂರ ನೋಡು ಆಪಣದೆ ಎಂಚಾಂಡ್ ಬರ್ತಾರಲ್ಲ ಮನೆಯಿಂದಲೇ ಹೋಗ್ಬೇಕು ಮತ್ತೆ ಕೇಳ್ತದಲ್ಲ ಇದರಲ್ಲಿ ಕೇಳ್ತದಲ್ಲ ನಾವಿಷ್ಟು ಮೇಲೆ ಮಾತಾಡಿದ್ರೆ ನೋಡಿ ನಾನು ಬಳಸಿದ್ದು ಚಂದ ಬಳಸಿದ್ದಾಳೆ ನಮ್ಮ ಲೆನ್ಸ್ ಡಾಕ್ಟರ್ ತೋರಿಸೋದು ನಮ್ಮ ಕಣ್ಣಿಗೆ ಲೆನ್ಸ್ ಹಾಕಿದೆ ಅವರು ಬಿಳಿ ಬಿಳಿ ಕಾಂತಿ ಈ ಕಡೆ ಇವತ್ತು ಲೆನ್ಸ್ ಡಾಕ್ಟರ್ ಬರೋದಿದ್ರೆ ಇವತ್ತು ಐಲಾಶ್ ಸೇರ್ತಿರ್ಲಿಲ್ಲ ಲೆನ್ಸ್ ಸೇರ್ತಿರ್ಲಿಲ್ಲ ಯಾ ನಮಗೆ ಇದೆಲ್ಲ ತೋರಿಸ್ಲೇ ಇಲ್ಲ ಆಗ ಜಡೆ ಎಲ್ಲ ಜೆಟಿ ಪೋತಿನಿಯ ಪೂಲ ಜೆಟಿ ಅಮ್ಮು ಅದಕ್ಕೆ ಅನ್ಸುತ್ತದೆ ಎಲ್ಲ ಬರಡಿ ಹಂಚಿಲ್ಲ ಶಾದಿಗೆ ಪೂರ ಮುಗಿಂದು ಮುಗಿನಾಗಿದೆ ಪಂಡದಲ್ಲ ಇವರೆಲ್ಲ ಫಸ್ಟಿಗೆ ತಿಂತಾರೆ ಈಗ ಲಾಸ್ಟಿಗೆ ನನಗೆ ಎಂತ ಇಲ್ಲ ಈಗ ಒಬ್ಬಚ್ಚಿ ಸುಕ್ಕ ಉಂಟು ಮೇನ್ ಇಂಗ್ರೀಡಿಯೆಂಟ್ಸ್ ಎಗ್ ಅದಕ್ಕೆ ಬಾಬಾ ಹೆಂಚ್ಕೊಲ್ಲಪ್ಪ ಎಗ್ ನಾನು 2 ಹಾಕ್ಕೊಡ್ತೇನೆ ಆಯ್ತಾ ಪಾಯಸ ನುಪ್ಪು ಸಾಂಬಾರು ಹಾಂ ನೆಕ್ಸ್ಟ್ ಎಲ್ಲ ಕಿಚ್ಚಿದ್ಯಾ ಯಾರು ನೆನ್ನಿರಲಿ ಪೂರ ಬಾಮಿಲ್ ಹೋಯ್ತೆ ಸೋಕುಡ್ತಿಲ್ಲ ಅಂತ Girl or boy baby? What do you guess? ಪುನಿ ಆಣ ಬಾಬೇನ ಪೊಣ್ಣು ಬಾಬೇನ ದಾಯಗ ಆಣ ಚಿನ್ನು ಆಣ ಪೊಣ್ಣ ಆಣ ಹುಡುಗನ ಹುಡುಗಿಯಾ ನೀವೆಲ್ಲ ಹುಡುಗರೇ ಅಮ್ಮ ಅಮ್ಮ ಹುಡುಗ ಬೇಬಿಯಾ ಹುಡುಗಿ ಬೇಬಿಯಾ ಹುಡುಗಿ ಬೇಬಿ ಯಾಕೆ ಹುಡುಗಿ ಆಗ್ಬೋದಲ್ಲ ಹುಡುಗನ ಹುಡುಗಿಯಾ ಹುಡುಗನ ಅಮ್ಮ ಹುಡುಗಿಯಾ ಹುಡುಗಿ ಯಾ ಪುಣ್ಣ ಅಣ್ಣ ಬಾಬೆ ಹಾಂ ಹಾಂ ಎಂಚಂಡ್ ಫಂಕ್ಷನ್ ಮತ್ತೆ ಎಂಚಂಡ್ ಶೋಕ್ ಆತಂಡು ಯಾ ಹಾಂ ಮಾಂತ ಪಂಚಾಯತ್ ಖುಷಿ ತಗೊಂಡ ಶಾಲೆಗೆ ಒಂದು ರಜೆ ಕೊಟ್ಟರು ಡಿಸಿನ ಖುಷಿ ಉಂಟು ಡಿಸಿಗೆ ಒಂದು ಅಭಿನಂದನೆ ಥ್ಯಾಂಕ್ ಯು ಡಿಸಿ ಕೆತ್ತು ಬಾರಿ ಪದ್ರಲ್ಲಿ ಜೋಗ್ಲೆಗೊಂಡಿದ್ದು ನಾನು ಬನ್ನಿ ಡಿಸಿ ಅಮ್ಮಗೂ ಜೈ ಥ್ಯಾಂಕ್ ಯು ಡಿಸಿ ಈ ವಿಡಿಯೋ ತಗೊಂಡಿದ್ದನ್ನ ಸೊಲ್ ಮಾಡಿ ಆಂಟಿ ಹುಡುಗಿ ಪಾಪು ಆಗ್ಬೋದಾ ಹುಡುಗ ಪಾಪು ಆಗ್ಬೋದಾ ಹುಡುಗಿ ಆಗ್ಬೋದಲ್ಲ ಋಷಿ ಹುಡುಗ ಪಾಪು ಆಗ್ಬೋದಾ ಹುಡುಗಿ ಆಗ್ಬೋದಾ ಹುಡುಗಿ ಆಗ್ಬೋದಾ ಯಾಕೆ ಯಾಕೆ ಹೇಳು ಮಾಮನಿಗೆ ಹುಡುಗ ಪಾಪು ಆಗ್ಬೋದಾ ಹುಡುಗಿ ಆಗ್ಬೋದಾ ಹುಡುಗಿ ಅಲ್ಲ ನಿಮಗೆ